ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಎದುರಾಳಿಗಳಿಂದ ಬರುತ್ತೆ ಸರ್. ನಿಮಗೆ ಪ್ರತಾಪ್ ಸಿಂಹ ಅವ್ರ ಮೂಲಕನೇ ಶುರು ಆಗೋಯ್ತು ಸರ್. ಅದಂತದ್ದೇನ್ ಇಲ್ಲ. ಅವ್ರಿಗೆ ನಮ್ ಕರೆ ಮಾಡಿ ಎಲ್ಲಾ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಅವರು ಮಾಡಿದರೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನ ನಾವು ಎಲ್ಲರೂ ಮುಂದುವರಿತೀವಿ. ಕ್ಯಾಂಪೇನ್ ಹೇಗೆ ಪ್ಲಾನ್ ಮಾಡಿದಿರಿ? ಮೊದಲನೇದಾಗಿ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಎಲ್ಲ ಒಂದು ದೊಡ್ಡ ಟೂರ್ ಮಾಡಬೇಕಾಗಿದೆ. ಜನರ ಏನೇನು ಅವರ ಆಕಾಂಕ್ಷೆಗಳಿದೆ, ಅವರಲ್ಲಿ ಏನೇನು ಸಮಸ್ಯೆಗಳಿದೆ, ಅದು ಹೇಗ್ ಪರಿಹರಿಸಬಹುದು ಮತ್ತೆ ಹೇಗ್ ಸಹಾಯ ಮಾಡಬಹುದು ಅಂತ ನಾವು ಎಲ್ಲ ಒಂದು ಟೂರ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಸೊ ಅದಾಗ್ಲೇ ನಿನ್ನೆ ಶುರು ಆಗಿದೆ ಮೈಸೂರು ನಗರದಿಂದ. ಇವತ್ತು ಮಡಿಕೇರಿಗೂ ಕೂಡ ಹೋಗ್ತಾ ಇದೀವಿ. ರಾಜವಂಶಕ್ಕೆ ಚಿತ್ರದುರ್ಗದವರೆಗೆ, ಕೋಲಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಪ್ರೀತಿಸುವಂತ ಜನ ಇದ್ದಾರೆ ಸರ್. ಈ ಕಾರಣಕ್ಕಾಗಿ ಪಕ್ಷ ಆ ಕ್ಷೇತ್ರದಲ್ಲೂ ತಮ್ಮನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತ ಯೋಚನೆಯಲ್ಲಿ ಇದೆಯಾ? ಅವ್ರು ಹೇಳಿದ್ದಾರೆ ಇಂಥ ತೀರ್ಮಾನ ಅವ್ರು ಮಾಡಬಹುದು ಅಂತ. ಸೊ ಅವ್ರ ತೀರ್ಮಾನ ಮಾಡಿದ್ರೆ ನಾವು ಸಹಾಯ ಮಾಡಕ್ ಸಿದ್ಧ ಆಗಿದ್ದೀವಿ. ಈ ಕ್ಷೇತ್ರಕ್ಕೆ ತಮ್ಮ ಕುಟುಂಬದಿಂದ ಯಾರ್ಯಾರು ಪ್ರಚಾರಕ್ಕೆ ಬರೋರಿದಾರ? ಇಲ್ಲ, ಅದು ಏನೋ ಅವಶ್ಯಕತೆ ಇಲ್ಲ. ಅವರು ತಮ್ಮ ಖಾಸ್ ಜೀವನದಲ್ಲಿ ಅವರು ಜೀವನವನ್ನು ಮುಂದುವರಿತಾ ಇದ್ದಾರೆ. ಅವ್ರು ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಬ್ಯಾಕ್ ಹಿನ್ನೆಲೆಯಲ್ಲಿ ಅವರು ಕೊಡ್ತಾರೆ. ಅವರ ಆಶೀರ್ವಾದ ಇದ್ರೆ ಸಾಕು. ರಾಜಕಾರಣದಲ್ಲಿ ನನಗೆ ಇವರು ರೋಲ್ ಮಾಡಲ್ಲ ಅಂತ ನಿಮ್ಗೆ ಯಾರು ಅನಿಸ್ತಾರೆ ಸರ್? ಅಥವಾ ಅವ್ರ ರೀತಿನಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಯಾರು ಅನಿಸ್ತಾರೆ? ನಮ್ಗೆ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಇರೋದು ಪ್ರಧಾನ ಮಂತ್ರಿ ಅವರು. ಅವರ ಮಾಡಿರುವಂತದ್ದು ಕೆಲಸ ಶ್ಲಾಘನೀಯ. ನಮ್ಮೆಲ್ಲರಿಗೂ ಅದು ಬೇಕಾಗಿದೆ. ದೇಶಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅವ್ರದೇ ನೆಟ್ಟಿರುವ ಮಾರ್ಗದಲ್ಲೇ ನಾವು ಮುಂದುವರೆದ್ರೆ ಮೈಸೂರು ಕೊಡಗು ಕ್ಷೇತ್ರಗೂ ಕೂಡ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯ ಪ್ರಶ್ನೆ ಸರ್, ಒಟ್ಟು ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಿಮಗಿರುವಂತ ನಿಲುವು ಏನು? ರಾಜಕೀಯದ ವ್ಯವಸ್ಥೆ ಅತ್ಯದ್ಭುತ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯದ್ಭುತ ವ್ಯವಸ್ಥೆ. ಅದಕ್ಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ರಾಜರು. ಅವರೇ ತೀರ್ಮಾನ ಮಾಡೋದು ಯಾರು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಎಲ್ಲ ಕೆಲಸಗಳನ್ನು ಯಾರು ಮಾಡ್ಬೇಕಂತ ಅವರೇ ತೀರ್ಮಾನ ಮಾಡಬೇಕಾಗಿದೆ. ಸೊ ಇದು ನಿಜವಾದ ಒಳ್ಳೆಯ ವ್ಯವಸ್ಥೆ. ಮತ್ತು ರಾಜನು ಕೂಡ ನಮ್ಮ ದೇಶವನ್ನು ಅಥವಾ ಸಂಸ್ಥಾನವನ್ನು ದೇಶಕ್ಕೆ ಒದಗಿಸಿದ್ದು ಇದೇ ಕಾರಣಕ್ಕಾಗಿ ಎಲ್ಲರಿಗೂ ಇಂಥ ಒಂದು ಒಳ್ಳೆ ವ್ಯವಸ್ಥೆ ಬರಲಿ ಅಂತ. ಸೊ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಅದರಲ್ಲಿ ಒಂದು ಕೆಲಸ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂತದ್ದು ಅವಕಾಶ ಕೇಳ್ತಾರೆ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದ್ರೆ ಒಂದು ಕ್ಯೂರಿಯಾಸಿಟಿನೂ ಇದೆ ಸರ್. ನಾಲ್ವಡಿ ಅಂತವರು ಅವರ ಜೀವಿತಾವಧಿನಲ್ಲಿ ಎಷ್ಟು ದೊಡ್ಡ ಬೇರೆ ಬೇರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ರೆವಲ್ಯೂಷನ್ ಅನ್ನುವ ಮಟ್ಟಿಗಿನ ಕೆಲಸಗಳು ಮಾಡಿದ್ರು ಸರ್. ಅದ್ ನಿಮ್ಗೆ ವೈಟೇಜ್ ಜಾಸ್ತಿ ಅಂತ ಅನ್ಸುತ್ತೆ? ಇಲ್ಲ, ಏನಕ್ಕಿರುತ್ತೆ, ಅದು ಸ್ಫೂರ್ತಿ. ನಮ್ಗೆ ಒಳ್ಳೆ ಕೆಲಸ ಮಾಡಕ್ಕೆ ಅದು ಒಂದು ದೊಡ್ಡ ಸ್ಫೂರ್ತಿ. ಇದಿಷ್ಟು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.